ಕನ್ನಡ ಜನಪದದಲ್ಲಿ ಒಂದು ಹಾಡಿದೆ. ದುಡ್ಡು ಕೊಟ್ರೆ ಬೇಕಾದ ಸಿಗ್ತೈತಿ ಈ ಜಗದಲ್ಲಿ ಕಾಣು ಎಂದು. ಈ ಹಾಡು ಈ ಭಾಗ್ಯಕ್ಕೆ ಅಂತ ತಲೆಕೆಡಿಸಿಕೊಳ್ಬೇಡಿ. ಈ ಕಲಿಯುಗದಲ್ಲಿ ಈ ಹಾಡಿನ ಸಾಲು ಎಷ್ಟು ಪ್ರಸ್ತುತವಾಗಿದೆ ಅನ್ನೋದಕ್ಕೆ ಈ ಸ್ಟೋರಿ ನೋಡಿ. ದುಡ್ಡು ಕೊಟ್ರೆ ಬಾಡಿಗೆಗೆ ಮನೆ, ಕಾರು, ಬೈಕು ಇತ್ಯಾದಿ ವಸ್ತುಗಳು ಸಿಗೋದು ಸಾಮಾನ್ಯ. ಆದ್ರೆ ದುಡ್ಡು ಕೊಟ್ರೆ ಬಾಡಿಗೆಗೆ ಹೆಂಡತಿ ಸಿಗುವ ವಿಚಿತ್ರ ಆಚರಣೆ ನೈಟ್ ಲೈಫ್ಗೆ ಫೇಮಸ್ ಆಗಿರುವ ಥೈಲ್ಯಾಂಡ್ ನಲ್ಲಿ ಶುರುವಾಗಿದೆ. 1990ರ ದಶಕದಲ್ಲಿ ಬಾಡಿಗೆ ಹೆಂಡತಿ, ಬಾಡಿಗೆ ಕುಟುಂಬ ಎಂಬ ಪ್ರವೃತ್ತಿ ಜಪಾನ್ನಲ್ಲಿ ಹುಟ್ಟಿಕೊಂಡಿತ್ತು. ಈಗ ಥೈಲ್ಯಾಂಡ್ ನಲ್ಲೂ ಈ ಪ್ರವೃತ್ತಿ ಹೆಚ್ಚಾಗಿದ್ದು ಇದೊಂದು ಉದ್ಯಮವಾಗಿ ಬೆಳೆಯುತ್ತಿದೆ. ಅಲ್ಪಾವಧಿಯ ಬಾಡಿಗೆ ಹೆಂಡತಿ ಬೇಕು ಅಂದ್ರೆ $500ರಿಂದ $4,000 ಕೊಡ್ಬೇಕು. ದೀರ್ಘಾವಧಿ ಹೆಂಡತಿ ಬೇಕು ಅಂದ್ರೆ $1,00,000 ಕೊಡ್ಬೇಕು. ಇದು ಅಲ್ಲಿನ ಮಹಿಳೆಯರಿಗೆ ಜೀವನೋಪಾಯದ ಮಾರ್ಗವೂ ಆಗಿದೆ. ಆದ್ರೆ ಲಾ ವೆರಿಟಿ ಬರೆದಿರುವ ಥೈಲ್ಯಾಂಡ್ ಟ್ಯಾಬು ದಿ ರೈಸ್ ಆಫ್ ವೈಫ್ ರೆಂಟಲ್ ಇನ್ ಮಾಡರ್ನ್ ಸೊಸೈಟಿ ಎಂಬ ಪುಸ್ತಕದಲ್ಲಿ ಇದು ವಿವಾದಾತ್ಮಕ ಅಭ್ಯಾಸ ಎಂದು ಹೇಳಿದ್ದಾರೆ. ಅದೇನೇ ಇರ್ಲಿ, ದುಡ್ಡು ಕೊಟ್ರೆ ಏನ್ ಬೇಕಾದ್ರೂ ಸಿಗುತ್ತೆ ಅನ್ನೋ ಜಮಾನದಲ್ಲಿ ನಾವು ನೀವು ಇದ್ದೀವಿ ಅನ್ನೋದೇ ವಿಪರ್ಯಾಸ.